ಪಶ್ಚಿಮ ಬಂಗಾಳದಲ್ಲಿ ನಾಳೆ ಕೊನೆಯ ಹಂತದ ಮತದಾನಕ್ಕೆ ಚುನಾವಣಾ ಆಯೋಗ ಸಜ್ಜಾಗ್ತಾ ಇದೆ. ಆದರೆ ಮೊದಲ ಹಂತದ ಮತದಾನದ ವೇಳೆ ಆಗಿದ್ದಂತಹ ಗಲಾಟೆಗಳು, ಅಭ್ಯರ್ಥಿಗಳನ್ನು ಅಟ್ಟಾಡಿಸಿ ಹೊಡೆದಂತಹ ಘಟನೆಗಳು, ಲಾಠಿ ಚಾರ್ಜ್ಗಳು ನಾಳೆಯೂ ಕೂಡ ಮರುಕಳಿಸಬಹುದಾ ಅನ್ನುವಂಥ ಆತಂಕ ಇದೆ. ಇದಕ್ಕೆ ಕಾರಣ ಯೋಗಿ ಆದಿತ್ಯನಾಥ್ ಅವರ ಬಲಗೈ ಬಂಟ ಬಂಗಾಳಕ್ಕೆ ಎಂಟ್ರಿ ಆಗಿರುವಂಥದ್ದು. ಪಶ್ಚಿಮ ಬಂಗಾಳದ ಸೂಕ್ಷ್ಮ ಪ್ರದೇಶಗಳಲ್ಲಿ ಚುನಾವಣಾ ಆಯೋಗ ಹಿಂದೆಂದೂ ಇಲ್ಲದಂತಹ ಭದ್ರತೆಯನ್ನು ನಿಯೋಜನೆ ಮಾಡಿದೆ. ದಕ್ಷಿಣ 24 ಪರಗಣ ಕ್ಷೇತ್ರಗಳು, ಪುರ್ಭಾ ಹಾಗೆಯೇ ಮೇದಿನಿಪುರ, ನಂದಿಗ್ರಾಮ್ ಸೇರಿದಂತೆ ಕೆಲವು ಪ್ರದೇಶಗಳಲ್ಲಿ ಈಗಾಗಲೇ ನಿಷೇಧಾಜ್ಞೆಯನ್ನು ಜಾರಿಗೊಳಿಸಲಾಗಿದೆ. ಎಲ್ಲಕ್ಕಿಂತ ಹೆಚ್ಚಾಗಿ 24 ದಕ್ಷಿಣ ಪರಗಣ ಜಿಲ್ಲೆಯನ್ನು ಅತಿ ಸೂಕ್ಷ್ಮ ಪ್ರದೇಶ ಅಂತ ಗುರುತಿಸಿ ಭದ್ರತೆಗೆ ಉತ್ತರ ಪ್ರದೇಶದ ಎನ್ಕೌಂಟರ್ ಸ್ಪೆಷಲಿಸ್ಟ್ ಅಜಯ್ ಪಾಲ್ ಶರ್ಮಾ ಅವರನ್ನು ಚುನಾವಣಾ ಆಯೋಗ ನೇಮಕ ಮಾಡಿದೆ. ಅಖಾಡಕ್ಕಿಳಿದಿರುವ ಅಜಯ್ ಪಾಲ್ ಶರ್ಮಾ ಸೀದಾ ಟಿಎಂಸಿ ಅಭ್ಯರ್ಥಿ ಜಹಾಂಗೀರ್ ಖಾನ್ ಮನೆಗೆ ಹೋಗಿ ವಾರ್ನಿಂಗ್ ಕೊಟ್ಟಿದ್ದು ಟಿಎಂಸಿ ಅವರನ್ನು ಕೆರಳಿಸಿದೆ. ಮೊದಲು ಅಜಯ್ ಪಾಲ್ ಶರ್ಮಾ ಅವರು ಹಾಕಿದಂತಹ ಆವಾಜ್ ಹೇಗಿತ್ತು ಅನ್ನೋದನ್ನು ಕೂಡ ನಿಮಗೆ ತೋರಿಸ್ತೀವಿ. आसपास के जितने भी लोग हैं अच्छी तरह से समझ लें कि अगर किसी ने तो उनका कायदे से इलाज किया जाएगा। फिर अगर कहीं से खबर आ गई कि किसी ने कोई खुराफात करने की, किसी को परेशान करने की कोशिश की है, तो फिर उसकी खबर फिर अच्छे से लेंगे हम। ये जहांगीर के घर वाले भी खड़े हैं, उसको बता देना कायदे से। ये बार बार जो खबरें आ रही हैं कि उसके लोग धमका रहे हैं, तो फिर अच्छे से खबर लेंगे, फिर बाद में रोना पछताना मत। ಹೀಗೆ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಅವರ ಪರಮಾಪ್ತ ಅಂತ ಹೇಳಿ ಪರಿಗಣಿಸಲಾಗಿರುವ ಈ ಅಜಯ್ ಪಾಲ್ ಶರ್ಮಾ ಸದ್ಯ ದಕ್ಷಿಣ 24 ಪರಗಣದಲ್ಲಿ ಮತದಾರರಿಗೆ ಟಿಎಂಸಿ ಬೆದರಿಕೆ ಹಾಕ್ತಿದೆ ಅಂತ ಆಯೋಗಕ್ಕೆ ದೂರು ಬಂದ ಹಿನ್ನೆಲೆಯಲ್ಲಿ ಚುನಾವಣಾ ಆಯೋಗ ಅಜಯ್ ಪಾಲ್ರನ್ನ ಭದ್ರತೆಗೆ ಹಾಕಿದ್ದಾರೆ. ಅಲ್ಲಿ ಅಖಾಡಕ್ಕೆ ಎಂಟ್ರಿ ಕೊಡ್ತಾ ಇದ್ದಂತೆ ಸೀದಾ ಮಮತಾ ಬ್ಯಾನರ್ಜಿ ಅವರ ಆಪ್ತ ಟಿಎಂಸಿ ಅಭ್ಯರ್ಥಿ ಜಹಾಂಗೀರ್ ಮನೆಯನ್ನೇ ಹುಡುಕೊಂಡು ಬಂದಿದ್ರು. ಮನೆ ಸಿಗದೇ ಇದ್ದಾಗ ಜಹಾಂಗೀರ್ ಬಂಟ್ರನ್ನು ಕೂಡ ವಶಕ್ಕೆ ಪಡೆದು ವಾರ್ನಿಂಗ್ ಕೊಟ್ಟಿದ್ದಾರೆ. ಆಮೇಲೆ ಜಹಾಂಗೀರ್ ಮನೆಗೆ ಬಂದು ಎಚ್ಚರಿಕೆಯನ್ನು ಕೊಟ್ಟಿದ್ರು. ಯಾವಾಗ ಅಜಯ್ ಪಾಲ್ ಟಿಎಂಸಿ ಅವರಿಗೆ ಎಚ್ಚರಿಕೆ ಕೊಟ್ಟರು, ಟಿಎಂಸಿ ಅವರು ತಿರುಗಿ ಬಿದ್ದಿದ್ದಾರೆ. ದೀದಿ ಪಡೆ ಸೀದಾ अजय पाल के वार्निंग ಕೊಟ್ಟಿದೆ. पर मैं साफ भाषा में अजय पाल शर्मा जी को एक चीज बताना चाहता हूं. आपके ऊपर हमारी नजर है. ये जो असंवैधानिक काम आप कर रहे हैं अपने बीजेपी के मालिकों के निर्देश पे, मैं आपको इतना बता देना चाहता हूं, 4 तारीख रिजल्ट निकलने के बाद आप जहां भी भाग जाएं आप छुप नहीं पाएंगे. आपको ऐसा लगता होगा कि हम एक दूसरे राज्य से आए हैं, वहां पर हम चले जाएंगे और मेरा बीजेपी का मालिक मुझे बचा लेगा. मैं आपको सीधी तौर पे यह कहना चाहता हूं कि आपके खिलाफ एफआईआर होगा. ಹೀಗೆ ಚುನಾವಣಾಧಿಕಾರಿ ಹಾಗೂ ಎನ್ಕೌಂಟರ್ ಸ್ಪೆಷಲಿಸ್ಟ್ ಅಜಯ್ ಪಾಲ್ ಶರ್ಮಾಕ್ಕೆ ಬರೀ ಎಚ್ಚರಿಕೆ ಕೊಟ್ಟಿಲ್ಲ, ಟಿಎಂಸಿ ಕಾರ್ಯಕರ್ತರು ಮುತ್ತಿಗೆ ಕೂಡ ಹಾಕಿದರು. ಅಜಯ್ ಪಾಲ್ ಕಾರನ್ನು ಅಡ್ಡಗಟ್ಟಿ ಪ್ರತಿಭಟನೆಯನ್ನು ಮಾಡಿದರು. ತಾಕತ್ತಿದ್ರೆ ನಮ್ಮನ್ನು ಕೂಡ ಎನ್ಕೌಂಟರ್ ಮಾಡಿ ನೋಡೋಣ ಅಂತ ಘೋಷಣೆಯನ್ನು ಕೂಗಿದಂತಹ ಘಟನೆಯೂ ಕೂಡ ಇವತ್ತೇ ನಡೆದಿದೆ. ಹೀಗಾಗಿ ಚುನಾವಣೆಯ ಹೊಸ್ತಿಲಲ್ಲಿ ಯಾವ ರೀತಿಯಂಥ ವಾತಾವರಣ ಇದೆ ಅನ್ನುವಂಥದ್ದು ಗೋಚರಿಸ್ತಾ ಇದೆ. ಬಂಗಾಳದಲ್ಲಿ ಅತ್ಯಂತ ಸೂಕ್ಷ್ಮ ಪ್ರದೇಶ ಅಂತಲೇ ದಕ್ಷಿಣ 24 ಪರಗಣ ಜಿಲ್ಲೆಗೆ ಪಟ್ಟ ಇದೆ. ಅದಕ್ಕೆ ಚುನಾವಣೆ ಪ್ರಕ್ರಿಯೆ ಮುಗಿಯುವವರೆಗೆ IPS ಅಧಿಕಾರಿ ಅಜಯ್ ಪಾಲ್ ಶರ್ಮಾರನ್ನು ವೀಕ್ಷಕರಾಗಿ ನೇಮಿಸಲಾಗಿದೆ. ಉತ್ತರ ಪ್ರದೇಶದಲ್ಲಿ 100ಕ್ಕೂ ಹೆಚ್ಚು ಎನ್ಕೌಂಟರ್ಗಳನ್ನು ಮಾಡಿರುವ ಅಜಯ್ ಪಾಲ್ ಶರ್ಮಾ ಯೋಗಿ ಸರ್ಕಾರದಲ್ಲಿರುವಂತಹ ಬೆಸ್ಟ್ ಪೊಲೀಸ್ ಅಧಿಕಾರಿ ಅನ್ನುವಂತಹ ಬಿರುದಿದೆ. ಆದರೆ ಬೇಕಂತಲೇ ಅಜಯ್ ಪಾಲ್ರನ್ನು ಬಿಜೆಪಿಯವರು ನಿಯೋಜಿಸಿದ್ದಾರೆ ಅನ್ನುವಂಥದ್ದು ಟಿಎಂಸಿ ಅವರು ಮಾಡ್ತಿರುವ ನೇರ ಆರೋಪ. ಸದ್ಯದ ಪರಿಸ್ಥಿತಿಯಲ್ಲಿ ಬಂಗಾಳದ ಕೋಲ್ಕತ್ತಾ ಉತ್ತರ, ಕೋಲ್ಕತ್ತಾ ದಕ್ಷಿಣ, ಹೌರಾ, ನಾಡಿಯಾ, ಉತ್ತರ 24 ಪರಗಣಗಳು, ದಕ್ಷಿಣ 24 ಪರಗಣಗಳು ಹಾಗೂ ಹೂಗ್ಲಿಯಲ್ಲೂ ಭದ್ರತೆಯನ್ನು ಹೆಚ್ಚಿಸಲಾಗಿದೆ. ಆದರೂ ನಾಳೆ ನಡೆಯೋ 2ನೇ ಹಂತದ ಮತದಾನದ ವೇಳೆ ಅಹಿತಕರ ಘಟನೆಗಳು ಆಗುವಂತಹ ಆತಂಕ ಇದ್ದೇ ಇದೆ. ಯಾಕಂದರೆ ಬಂಗಾಳದ ಚುನಾವಣೆ ಅಂದರೆ ಅದು ಅಲ್ಲಿ ಮನಿ ಪವರ್ಗಿಂತ ಜಾಸ್ತಿಯಾಗಿ ಮಜಲ್ ಪವರ್. ಅದು ಆ ಮಜಲ್ ಪವರ್ನ ರಾಜ್ಯದಲ್ಲಿ ಏನಾಗುತ್ತೆ ಅನ್ನೋಂಥದ್ದನ್ನು ನೋಡಬೇಕು. ಅಂದಾಗ ನಾಳೆ ಪಶ್ಚಿಮ ಬಂಗಾಳದ 142 ಕ್ಷೇತ್ರಗಳಿಗೆ 2ನೇ ಹಂತದ ಹಾಗೂ ಕೊನೆಯ ಹಂತದ ಮತದಾನ ನಡೆಯುತ್ತೆ. 142 ಕ್ಷೇತ್ರಗಳಲ್ಲೂ ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಚುನಾವಣಾ ಆಯೋಗ ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಂಡಿದೆ. 1ನೇ ಹಂತದಲ್ಲಿ ಪಶ್ಚಿಮ ಬಂಗಾಳದಲ್ಲಿ ಇದುವರೆಗಿನ ದಾಖಲೆಯ 93.19% ಮತದಾನ ಆಗಿತ್ತು. 2ನೇ ಹಂತದಲ್ಲಿ 93% ವೋಟಿಂಗ್ ಮೀರುವಂತಹ ನಿರೀಕ್ಷೆಯನ್ನು ಕೇಂದ್ರ ಚುನಾವಣಾ ಆಯೋಗ ಇಟ್ಟುಕೊಂಡಿದೆ.
ನಾಳೆ ಒಟ್ಟು 3,21,00,000 ಮತದಾರರು ತಮ್ಮ ಹಕ್ಕುಗಳನ್ನು ಚಲಾವಣೆ ಮಾಡಲಿದ್ದಾರೆ. ನಾಳೆಯ ಮತದಾನದ ವೇಳೆ ಒಟ್ಟು 42 ಮತಗಟ್ಟೆಗಳನ್ನು ಅತಿಸೂಕ್ಷ್ಮ ಮತಗಟ್ಟೆಗಳು ಅಂತ ಗುರುತಿಸಲಾಗಿದೆ. 115 ಸೂಕ್ಷ್ಮ ಮತಗಟ್ಟೆಗಳು ಅಂತಾನೂ ಕೂಡ ಆಯೋಗ ಗುರುತು ಮಾಡಿದೆ. ಅತಿಸೂಕ್ಷ್ಮ ಮತ್ತು ಸೂಕ್ಷ್ಮ ಪ್ರದೇಶಗಳಲ್ಲಿ ಭದ್ರತೆಗೆ ಅಂತಾನೆ 2,400 ಕೇಂದ್ರ ಸಶಸ್ತ್ರ ಪೊಲೀಸ್ ಪಡೆಗಳನ್ನು ನಿಯೋಜನೆ ಮಾಡಲಾಗಿದೆ. ಒಟ್ಟು 2ನೇ ಹಂತದ ಮತದಾನ ನಡೆಯಲಿರುವ 142 ಕ್ಷೇತ್ರಗಳ ಭದ್ರತೆಗೆ 24,000 ಸಿಬ್ಬಂದಿಯನ್ನು ನಿಯೋಜನೆ ಮಾಡಲಾಗಿದೆ. ನಾಳೆ ಬೆಳಗ್ಗೆ 7 ಗಂಟೆಯಿಂದ ಸಂಜೆ 6 ಗಂಟೆವರೆಗೆ ಪಶ್ಚಿಮ ಬಂಗಾಳದಲ್ಲಿ 2ನೇ ಹಂತದ ಮತದಾನ ನಡೆಯುತ್ತೆ. ಇನ್ನು ಬಂಗಾಳದ ಚುನಾವಣೆಯಲ್ಲಿ ಈ ಬಾರಿ ದಾಖಲೆ ಮಟ್ಟದಲ್ಲಿ ಅಕ್ರಮವನ್ನು ಕೂಡ ಚುನಾವಣಾಧಿಕಾರಿಗಳು ಪತ್ತೆ ಮಾಡಿದ್ದಾರೆ. ಎಲೆಕ್ಷನ್ ಗಿಫ್ಟ್ಗಳ ಸೀಸ್ ಮಾಡಲಾಗಿದ್ದು ಇದರ ಮೌಲ್ಯ 185 ಕೋಟಿ ರೂಪಾಯಿಗಳು. ಮತದಾರರಿಗೆ ಹಂಚೋದಕ್ಕೆ ತಂದಿದ್ದಂತಹ ಎಣ್ಣೆಯನ್ನು ಸೀಸ್ ಮಾಡಲಾಗಿದೆ. ಇದರ ಮೊತ್ತ ಸುಮಾರು 127 ಕೋಟಿ ರೂಪಾಯಿಗಳು. ಬಂಗಾಳದಲ್ಲಿ ಈ ವರ್ಷ ದಾಖಲೆ ಮಟ್ಟದ ಡ್ರಗ್ಸ್ ಕೂಡ ಸೀಸ್ ಆಗಿದ್ದು ಈ ಮಾದಕ ವಸ್ತುಗಳ ಒಟ್ಟು ಮೌಲ್ಯನೇ 110 ಕೋಟಿ ರೂಪಾಯಿ ಅಂತೇಳಿ ಅಂದಾಜಿಸಲಾಗಿದೆ. ಇನ್ನು ಬಂಗಾಳದಲ್ಲಿ ಬೆಂಕಿ ಹಚ್ಚೋದು, ಗಲಾಟೆ ಮಾಡೋದ್ರಿಂದ ವಶಪಡಿಸಿಕೊಂಡಿರುವಂತಹ ಅಕ್ರಮ ಶಸ್ತ್ರಾಸ್ತ್ರಗಳ ಮೌಲ್ಯವೇ ಅದನ್ನು ಲೆಕ್ಕ ಹಾಕಿದ್ರೇ 58 ಕೋಟಿ ರೂಪಾಯಿ ಇದೆ. ಹಾಗೆಯೇ ಮತದಾರರಿಗೆ ಹಂಚೋದಕ್ಕೆ ಸಾಗಿಸ್ತಾ ಇದ್ದಂತಹ ಗರಿಗರಿ ನೋಟ್ಗಳು ಸೀಸ್ ಆಗಿದ್ದು ಒಟ್ಟು 30 ಕೋಟಿ ರೂಪಾಯಿ. ಒಟ್ಟು ಮೌಲ್ಯ ಹೀಗೆ ಚುನಾವಣೆಯ ಸಂದರ್ಭದಲ್ಲಿ ಸೀಸ್ ಆಗಿರುವಂಥ ಒಟ್ಟು ಮೌಲ್ಯ 510 ಕೋಟಿ ರೂಪಾಯಿಗಳು. 2021ರಲ್ಲಿ 339 ಕೋಟಿ ರೂಪಾಯಿಯಷ್ಟು ಅಕ್ರಮ ಹಣ, ಉಡುಗೊರೆಯನ್ನು ಆಯೋಗ ಸೀಸ್ ಮಾಡಿತ್ತು. ಸೊ ನಾಳೆ ಪಶ್ಚಿಮ ಬಂಗಾಳದ ಮತದಾನದ ವೇಳೆ ಯಾವುದೇ ಅಹಿತಕರ ಘಟನೆ ಆಗದಂತೆ ಕಟ್ಟೆಚ್ಚರವನ್ನು ಘೋಷಿಸಲಾಗಿದೆ. ಯಾವ ರೀತಿಯಾಗಿ ಚುನಾವಣೆ ನಡೆಯುತ್ತೆ ಅನ್ನೋಂಥ ನೋಡಬೇಕು. ಹಾಗೆಯೇ ನಾಳೆ ಸಂಜೆ ಮತಗಟ್ಟೆ ಸಮೀಕ್ಷೆಯು ಕೂಡ ಹೊರಬೀಳುತ್ತೆ. ಎಕ್ಸಿಟ್ ಪೋಲನ್ನು ತೋರಿಸ್ತೀವಿ, ನಾವು ಕೂಡ ತೋರಿಸ್ತೀವಿ. ಸಂಜೆ 5:30ರಿಂದ ಈ ಎಕ್ಸಿಟ್ ಪೋಲ್ ಕೂಡ ಪ್ರಸಾರ ಆಗುತ್ತೆ. ಯಾವ ರಾಜ್ಯದಲ್ಲಿ ಯಾವ ರೀತಿಯಾದಂಥ ಪರಿಸ್ಥಿತಿ ಇದೆ ಅನ್ನೋದನ್ನು ತಿಳ್ಕೊಳ್ಳುವಂತಹ ಪ್ರಯತ್ನವನ್ನು ಮಾಡ್ಬೋದು. ನೀವು ಕೂಡ ನ್ಯೂಸ್ 18 ಜೊತೆಗೆ ಜಾಯ್ನ್ ಆಗಿ.